ನಾನು ಈ ವಿಡಿಯೋದಲ್ಲಿ ಶಕ್ತಿ ಸೂತ್ರದ ಬಗ್ಗೆ, ಅದರ ನಿಯಮಗಳ ಬಗ್ಗೆ ಕೆಲವೊಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ವಿಜ್ಞಾನವನ್ನು ಯಾರು ಓದಿದಾರೋ ಅವರಿಗೆ ಮಾತ್ರ ಶಕ್ತಿ ಸೂತ್ರ ಅರ್ಥ ಆಗುತ್ತೆ. ಯಾರು ವಿಜ್ಞಾನ ಓದಿಲ್ವೋ ಅವರಿಗೆ ಶಕ್ತಿ ಸೂತ್ರ ಅರ್ಥ ಆಗೋದು ಭಾಳ ಕಷ್ಟ. ಶಕ್ತಿ ಸೂತ್ರ ಅಥವಾ ಎಸ್ ಫಾರ್ಮುಲಾ ಇದು ಒಂದು ದೇಹ ಶಕ್ತಿಯನ್ನು ಸಂರಕ್ಷಣೆ ಮಾಡುವುದು, ಉತ್ಪತ್ತಿ ಮಾಡುವುದು ಮತ್ತು ಸದುಪಯೋಗ ಮಾಡುವ ಒಂದು ವಿದ್ಯೆ. ಶಕ್ತಿ ಸೂತ್ರ ಅಂದರೆ ಶಕ್ತಿಯೇ ಸಕಲ ಸಿರಿ ಸಂಪತ್ತು, ಶಕ್ತಿಯೇ ಸರ್ವಸ್ವ. ಶಕ್ತಿಯೇ ಆರೋಗ್ಯ, ಶಕ್ತಿಯೇ ಜ್ಞಾನ, ಶಕ್ತಿಯೇ ಆಯುಷ್ಯ, ಎಲ್ಲ ಪ್ರತಿಯೊಂದು ಕೂಡ ಶಕ್ತಿನೇ. ಅದಕ್ಕೆ ಶಕ್ತಿ ಸೂತ್ರವನ್ನು ಅರ್ಥ ಮಾಡ್ಕೊಳೋದಕ್ಕೆ ವಿಜ್ಞಾನ ಓದಿರಬೇಕು. ಒಂದು ವೇಳೆ ವಿಜ್ಞಾನ ಓದಿಲ್ಲ ಅಂದರೆ ಯಾರಾದರೂ ವಿಜ್ಞಾನ ಓದಿರೋ ಹತ್ರ ಕೇಳಿ ತಿಳ್ಕೊಬೇಕು ಶಕ್ತಿ ಸೂತ್ರದ ಬಗ್ಗೆ. ಯಾಕಂದರೆ ಉದಾಹರಣೆ, ನಮ್ಮ ದೇಹದಲ್ಲಿ ಜೀವಕೋಶಗಳಿದ್ದಾವೆ. ನಮ್ಮ ದೇಹದಲ್ಲಿ ಜೀವಕೋಶಗಳಿದ್ದಾವೆ. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ವಿಚಾರ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಜೀವಕೋಶ ಅಂದರೆ ಏನು ಅಂತ ಕೇಳ್ತಾರೆ. ನಾವು ಒಬ್ಬ ಮೆಚ್ಯೂರ್ ಆದಂತಹ ಒಬ್ಬ ಮಾನವನ ದೇಹದಲ್ಲಿ 100 ಟ್ರಿಲಿಯನ್ಸ್ ಸೆಲ್ಸ್ ಇರ್ತವೆ. 100 ಟ್ರಿಲಿಯನ್ ಸೆಲ್ಸ್ ಅಂದರೆ 1,00,000 ಕೋಟಿ ಸೆಲ್ಸ್ ಇರ್ತವೆ, ಜೀವಕೋಶಗಳು. ಈಗ ನೀನು 25 ವರ್ಷದವನು ಅಂದರೆ ನಿನ್ನ ದೇಹದಲ್ಲಿ 1,00,000 ಕೋಟಿ ಅಂದರೆ 100 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ, ಜೀವಕೋಶಗಳಿದ್ದಾವೆ. ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ. ನೀನು ತಾಯಿಯ ಗರ್ಭದಲ್ಲಿರುವಾಗ ಮೊದಲನೇ ದಿನ ಒಂದೇ ಒಂದು ಜೀವಕೋಶ ಆಗಿ ಸೃಷ್ಟಿಯಾಗ್ತೀಯ. ಆ ಒಂದು ಜೀವಕೋಶ ವಿಭಜನೆ ಆಕ್ಕಂತ ಅಂದರೆ ಸೆಲ್ ಡಿವಿಷನ್ ಆಕ್ಕಂತ ನೀನು 25 ವರ್ಷದವನಾಗುವಷ್ಟೊತ್ತಿಗೆ 100 ಟ್ರಿಲಿಯನ್ಸ್ ಜೀವಕೋಶಗಳಾಗಿ ಡಿವೈಡ್ ಆಗಿರುತ್ತೆ, ಸೆಲ್ ಡಿವಿಷನ್ ಆಗಿರುತ್ತೆ. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಜೀವಕೋಶ 1,00,000 ಕೋಟಿ ಜೀವಕೋಶ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ನಿನ್ನ ದೇಹ ಇದೆಯಲ್ಲ, ಅದು ಒಂದೇ ಒಂದು ಜೀವಕೋಶ. ಅದು ಎಲ್ಲ ಜೀವಕೋಶಕ್ಕೂ ನ್ಯೂಕ್ಲಿಯಸ್ ಇರುತ್ತೆ. ಹಂಗೆ ನಮ್ಮ ಜೀವಕೋಶಕ್ಕೆ ಮೆದುಳಿದೆ. ಮನುಷ್ಯನ ದೇಹ ಇದೆಯಲ್ಲ, ಅದು ಒಂದು ಜೀವಕೋಶ ಅಷ್ಟೇ. ಮೆದುಳೇ ನ್ಯೂಕ್ಲಿಯಸ್ಸು. ಅದನ್ನು ಆಮೇಲೆ ವಿವರವಾಗಿ ಹೇಳ್ತೀನಿ. ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ ವಿಜ್ಞಾನ. ನಾವು ನಮ್ಮ ಜೀವಕೋಶಗಳನ್ನು ನಾಶ ಮಾಡ್ಕೋಬಾರ್ದು, ಮತ್ತು ನಾವು ಜೀವಕೋಶಗಳನ್ನು ಶಕ್ತಿಶಾಲಿಯಾಗಿ ಇಟ್ಕೋಬೇಕು. ನಮ್ಮ ಜೀವಕೋಶಗಳೇ ನಮಗೆಲ್ಲ ದೇಹ ಬಲ ಮತ್ತು ಮಾನಸಿಕ ಬಲವನ್ನು ಉತ್ಪಾದನೆ ಮಾಡಿಕೊಡ್ತವೆ. ಜೀವಕೋಶಗಳು, ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಅವು ಕೂಡ ದೇವತೆಗಳು, ದೇವರಿಗೆ ಸಮಾನ. ಸೊ ಜೀವಕೋಶಗಳನ್ನು ಸಂರಕ್ಷಣೆ ಮಾಡೋದು, ಅಭಿವೃದ್ಧಿ ಮಾಡೋದು ಮತ್ತು ಜೀವಕೋಶಗಳಿರ್ತಕ್ಕಂಥ ಶಕ್ತಿಯನ್ನು ಸದುಪಯೋಗ ಮಾಡ್ಕೊಳೋದು ಆ ಒಂದು ಸುಜ್ಞಾನ. ಈ ಒಂದು ಜ್ಞಾನವನ್ನು ನೀವು ಗುರುಗಳಿಂದ ಕೇಳಿ ತಿಳ್ಕೊಬೇಕು. ನಮ್ಮ ದೇಹದಲ್ಲಿ ಸೈನಿಕರಿದ್ದಾರೆ, ಸೈನಿಕರು ಕೆಲಸ ಮಾಡ್ತಾರೆ. ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇದ್ದಾರೆ. ಎಲ್ಲಿದ್ದಾರೆ? ಫ್ರಮ್ ಮೌತ್ ಟು ಏನಸ್, ಬಾಯಿಯಿಂದ ಕುಂಡಿಯವರೆಗೆ ಒಳಗಡೆ ಒಂದು ಪೈಪ್ಲೈನ್ ಇದೆ. ಆ ಪೈಪ್ಲೈನ್ನಲ್ಲಿ 1,00,000
1,00,000 ಬಿಲಿಯನ್ 1,00,000 ಕೋಟಿಗೂ ಅಧಿಕ ಸೈನಿಕರಿದ್ದಾರೆ. ಸೈನಿಕರು ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಏನು ಅಂದರೆ ರೋಗಾಣುಗಳ ವಿರುದ್ಧ ಹೋರಾಡೋದು. ನವದ್ವಾರಗಳ ಮುಖಾಂತರ ರೋಗಾಣುಗಳು ಬರ್ತವೆ. ನವದ್ವಾರಗಳಲ್ಲಿ ವಿಷಪೂರಿತವಾದ ರಸವನ್ನು ಉತ್ಪತ್ತಿ ಮಾಡೋದು. ಮತ್ತು ಎಲ್ಲಿ ಈಗ ಬಾಯಿಯಿಂದ ಆಗಿರ್ಬೋದು, ಕುಂಡಿಯಿಂದ ಆಗಿರ್ಬೋದು, ಎಲ್ಲಿಂದ ರೋಗಾಣುಗಳು ಬರೋ ಸಾಧ್ಯತೆ ಇರುತ್ತೆ ಅಲ್ಲೆಲ್ಲ ಹೋರಾಡೋದಕ್ಕೆ ನಮ್ಮ ದೇಹದಲ್ಲಿ ಫ್ರೆಂಡ್ಲಿ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ ಇರ್ತವೆ. ಅವು ನಮಗೆ ಫ್ರೆಂಡ್ಲಿ ಆಗಿರ್ತವೆ. ಫೈಟ್ ಮಾಡ್ತವೆ. ರೋಗಾಣುಗಳ ವಿರುದ್ಧ ಫೈಟ್ ಮಾಡ್ತವೆ. ಈ ಸೈನಿಕರನ್ನು ನಾವು ಕೊಲ್ಲಬಾರ್ದು. ಈ ಒಂದು ಸೋಲ್ಜರ್ಸನ್ನು ನಾವು ಕೊಲ್ಲಬಾರ್ದು. ಇದು ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈ ಸೋಲ್ಜರ್ಸನ್ನು ನಾವು ಕೊಂದರೆ ನಮ್ಮ ಎಲ್ಲದ ಶಕ್ತಿ ಹಾಳಾಗುತ್ತೆ. ಈ ಸೈನಿಕರನ್ನ ನಾವು ಸಂರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬರು ಒಂದು ವಿಚಾರವನ್ನು ತಿಳ್ಕೋಬೇಕು. ಅದೇನು ಅಂತಂದರೆ, ನಮ್ಮ ದೇಹ ಒಂದು ಕೆಮಿಕಲ್ ಫ್ಯಾಕ್ಟ್ರಿ. ನಮ್ಮ ದೇಹ ಏನು ಅಂತಂದರೆ ರಾಸಾಯನಿಕ ವಸ್ತುಗಳನ್ನು ಉತ್ಪತ್ತಿ ಮಾಡುವಂತಹ ಒಂದು ಫ್ಯಾಕ್ಟ್ರಿ. ನಮ್ಮ ದೇಹದಲ್ಲಿ ಕಣದಲ್ಲಿಯೂ ರಾಸಾಯನಿಕ ವಸ್ತುಗಳಿದ್ದಾವೆ. ಪ್ರತಿಯೊಂದು ಜೀವಕೋಶಗಳಲ್ಲಿ ಕೂಡ ಕೆಮಿಕಲ್ಸ್ ಇದ್ದಾವೆ. ನಮ್ಮ ಇಡೀ ದೇಹದಲ್ಲಿ ಕಣದಲ್ಲಿ ಕೂಡ ಕೆಮಿಕಲ್ಸ್ ಇದ್ದಾವೆ. ನಮ್ಮ ದೇಹಕ್ಕೆ ಬೇಕಾದಂಥ ಕೆಮಿಕಲ್ಸನ್ನು ನಮ್ಮ ದೇಹವೇ ಉತ್ಪತ್ತಿ ಮಾಡುತ್ತೆ. ನಮ್ಮ ದೇಹದಲ್ಲಿ ಆಹಾರದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಇದೆ. ಈಗ ನೀವು ಗಿಡ ಮರಗಳನ್ನು ನೋಡಿ, ಅವು ಭೂಮಿಯಲ್ಲಿರುವ ಸಾರಾಂಶವನ್ನು ಹೀರಿಕೊಂಡು ಒಂದು ಪ್ರಾಡಕ್ಟನ್ನು ರೆಡಿ ಮಾಡ್ತವೆ. ಈ ಒಂದೇ ಜಾಗದಲ್ಲಿ 5 ವೆರೈಟೀಸ್ ನೀವು ಹಣ್ಣಿನ ಗಿಡ ಹಾಕಿದರೆ ಆ 5 ಹಣ್ಣಿನ ಗಿಡಗಳು 5 ಥರ ಫಲ ಬಿಡುತ್ತೆ ಒಂದೇ ಜಾಗದಲ್ಲಿ. ಅದರ ಅರ್ಥ ಏನು ಅಂದರೆ ಆ ಗಿಡಗಳಿಗೆ, ಆ ಮರಗಳಿಗೆ ಯಾವ ರಾಸಾಯನಿಕ ವಸ್ತುವನ್ನು ಹೀರ್ಕೋಬೇಕು ಅಂತ ಗೊತ್ತು. ಅದೇ ರೀತಿ ನಮ್ಮ ದೇಹಕ್ಕೂ ಕೂಡ ಯಾವ ರಾಸಾಯನಿಕ ವಸ್ತು ಬೇಕು ಅಂತ ಗೊತ್ತು. ಅದು ನಮ್ಮ ದೇಹದಿಂದ ಹೀರಿಕೊಂಡು ನಮ್ಮ ದೇಹದಲ್ಲಿ ರಾಸಾಯನಿಕ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಪ್ರಿಸರ್ವ್ ಮಾಡುತ್ತೆ. ಯಾಕಂತಂದರೆ ಕೆಮಿಕಲ್ ಎನರ್ಜಿ, ರಾಸಾಯನಿಕ ವಸ್ತುಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಕೆಮಿಕಲ್ ಎನರ್ಜಿ ಅದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ, ಕೆಮಿಕಲ್ ಎನರ್ಜಿಯಾಗಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂಗಾಂಗಗಳು ಅಂದರೆ ಪ್ರಮುಖವಾಗಿ 5 ಅಂಗಾಂಗಗಳಿದ್ದಾವೆ. ಒಂದು ಹೃದಯ, ಒಂದು ಕಿಡ್ನಿ, ಒಂದು ಲಿವರು, ಒಂದು ಬ್ರೈನು, ಒಂದು ಲಂಗ್ಸ್. ಈ 5 ವೈಟಲ್ಸ್ ಆರ್ಗನ್ಸ್ ಏನಿದ್ದಾವೆ, ಅಂಗಾಂಗಗಳೇನಿದ್ದಾವೆ, ಇವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಇದಕ್ಕೆ ಕೆಮಿಕಲ್ ಎನರ್ಜಿ ಬೇಕು. ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗುವಂತಹ ಕೆಮಿಕಲ್ಸ್, ಆ ಕೆಮಿಕಲಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಎನರ್ಜಿ ಬೇಕು. ನಮ್ಮ ದೇಹದಲ್ಲಿ 79 ಈ ಥರ ಅಂಗಾಂಗಗಳಿದ್ದಾವೆ. ಅವು ತಮ್ಮಷ್ಟಕ್ಕೆ ತಾವು ಕೆಲಸ ಮಾಡ್ತಾ ಇರ್ತವೆ. ಆ 79 ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ನಮಗೆ ಜೀವಕೋಶಗಳಲ್ಲಿನ ರಾಸಾಯನಿಕ ವಸ್ತುಗಳು ಬೇಕು, ರಾಸಾಯನಿಕ ಶಕ್ತಿ ಬೇಕು, ಕೆಮಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಬೇಕು ಈ 79 ಅಂಗಾಂಗಗಳು ಕೆಲಸ ಮಾಡೋದಕ್ಕೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಆದರೆ ಭಾಳ ಜನಗಳಿಗೆ ಗೊತ್ತಿಲ್ಲ. ನಮ್ಮ ದೇಹದಲ್ಲಿ 2500ಕ್ಕೂ ಅಧಿಕ ವೆರೈಟೀಸ್ ಆಫ್ ಕೆಮಿಕಲ್ಸ್ ಇದ್ದಾವೆ ಅಂತ ಗೊತ್ತಿಲ್ಲ. ನಮ್ಮ ರಕ್ತದಲ್ಲಿದ್ದಾವೆ, ನಮ್ಮ ಮಾಂಸಖಂಡಗಳಲ್ಲಿದ್ದಾವೆ, ನಮ್ಮ ಮೂಳೆಯಲ್ಲಿದ್ದಾವೆ, ನಮ್ಮ ಕೊಬ್ಬಿನಲ್ಲಿದ್ದಾವೆ, ನಮ್ಮ ಮಜ್ಜೆಯಲ್ಲಿದ್ದಾವೆ, ನಮ್ಮ ಲಾಲಾರಸದಲ್ಲಿದ್ದಾವೆ, ನಮ್ಮ ವೀರ್ಯದಲ್ಲಿದ್ದಾವೆ. ಎಲ್ಲ ಸಪ್ತಧಾತುಗಳು ಕೂಡ ರಾಸಾಯನಿಕ ವಸ್ತುಗಳಿಂದ ಮಾಡಲ್ಪಟ್ಟಿದೆ.
ನಮ್ಮ ದೇಹದಲ್ಲಿ ಒಟ್ಟು 250ಕ್ಕೂ ಅಧಿಕ ವೆರೈಟೀಸ್ ಆಫ್ ಜೀವಕೋಶಗಳು ಇದ್ದಾವೆ, ಸೆಲ್ಸ್ ಇದ್ದಾವೆ. 200 ಟೈಪ್ಸ್ ಆಫ್ ಸೆಲ್ಸ್ ನಮ್ಮ ಬಾಡಿನಲ್ಲಿ ಇದೆ. ದೇಹದ ಒಂದೊಂದು ಭಾಗದಲ್ಲೂ ಒಂದೊಂದು ವಿಧವಾದ ಜೀವಕೋಶಗಳು ಇದ್ದಾವೆ. ಈ ಒಂದು ಜೀವಕೋಶಗಳಲ್ಲಿ ಶಕ್ತಿಯ ಸಂಗ್ರಹಣೆಯಾಗಿ ಶೇಖರಣೆ ಆಗಿರುತ್ತೆ. ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ದೇಹ ಶಕ್ತಿ. ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ಮಾನಸಿಕ ಶಕ್ತಿ. ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ಅಂಗಾಂಗಗಳ ಶಕ್ತಿ. ಅಂಗಾಂಗಗಳು ಅಂದರೆ 79 ಅಂಗಾಂಗಗಳಿದ್ದಾವೆ. ಹೃದಯ, ಕಿಡ್ನಿ, ಲಿವರು, ಲಂಗ್ಸು, ಬ್ರೈನು, ಈ ಥರ 79 ಅಂಗಾಂಗಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತವೆ. ಇದಕ್ಕೆ ಅಂಗಾಂಗಗಳು ಅಂತಾರೆ. ಇವು ಶಕ್ತಿಶಾಲಿಯಾಗಿರಬೇಕು ಮತ್ತು ಇವು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಜೀವಕೋಶಗಳಲ್ಲಿ ರಾಸಾಯನಿಕ ವಸ್ತುಗಳು ಇರಬೇಕು. ಯಾವುದೇ ಕಾರಣಕ್ಕೂ ರಾಸಾಯನಿಕ ವಸ್ತುಗಳನ್ನು ನೀವು ನಾಶ ಮಾಡಬಾರ್ದು. ನಮ್ಮ ದೇಹದಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ದೇಹನೇ ಉತ್ಪತ್ತಿ ಮಾಡಿರುತ್ತೆ, ಅದು ಹೊರಗಡೆಯಿಂದ ಸಿಗೋದಿಲ್ಲ. ಹೊರಗಡೆಯಿಂದ ಯಾವುದೇ ನೀವು ರಾಸಾಯನಿಕ ವಸ್ತುಗಳನ್ನು ತೊಗೊಂಡ್ರೆ ಅದು ಭಾಳ ಹೊತ್ತಿರೋದಿಲ್ಲ. ಆದರೆ ನಮ್ಮ ದೇಹನೇ ಉತ್ಪತ್ತಿ ಮಾಡ್ತಕ್ಕಂಥ ರಾಸಾಯನಿಕ ವಸ್ತುಗಳೇನಿದಾವಲ್ಲ ಅವು ಶಾಶ್ವತವಾಗಿ ನಮ್ಮ ದೇಹದಲ್ಲಿ ಇರ್ತವೆ. ನೀವೆಲ್ಲ ಪ್ರತಿಯೊಬ್ಬರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ದೇಹದಲ್ಲಿ ಜೀವಕೋಶಗಳಿದ್ದಾವೆ, ಅವನ್ನು ನಾಶ ಮಾಡ್ಕೋಬಾರ್ದು. ನಮ್ಮ ದೇಹದಲ್ಲಿ ರಾಸಾಯನಿಕ ವಸ್ತುಗಳಿದ್ದಾವೆ, ಅವನ್ನು ನಾವು ನಾಶ ಮಾಡ್ಕೋಬಾರ್ದು. ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಅಂದರೆ ನಮ್ಮ ರೋಗಾಣುಗಳ ವಿರುದ್ಧ ಹೋರಾಡ್ತಕ್ಕಂಥ ಸೋಲ್ಜರ್ಸ್ ಇದ್ದಾರೆ, ಅವನ್ನು ನೀವು ನಾಶ ಮಾಡ್ಕೋಬಾರ್ದು. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ. ಆದರೆ ಕೇಳಿ ತಿಳ್ಕೋಬೇಕು, ಗೊತ್ತಿಲ್ಲ ಅಂತ ಸುಮ್ಮನೆ ಇರಬಾರ್ದು. ತಂದೆ ತಾಯಿಗಳು ವಿವಾಹದ ಪೂರ್ವದಲ್ಲಿ ಶಕ್ತಿಶಾಲಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಆಗ ಅವರು ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡ್ತಾರೆ. ಪ್ರತಿಯೊಬ್ಬರು ಶಕ್ತಿಶಾಲಿಯಾಗಿರಬೇಕು ಅಂದರೆ ಅದು ಗುರುಗಳಿಂದ ತರಬೇತಿ ಪಡಿಬೇಕು, ಟ್ರೈನಿಂಗ್ ಪಡಿಬೇಕು. ನಮ್ಮಷ್ಟಕ್ಕೆ ನಾವೇ ಶಕ್ತಿಶಾಲಿಗಳಾಗೋದಕ್ಕಾಗೋದಿಲ್ಲ. ಗುರುಗಳು ಬೇಕೇ ಬೇಕು. ಗುರುಗಳು ಇಲ್ಲದೇ ಇದ್ದರೆ ನಿನಗೆ ಶಕ್ತಿ ಬರೋದೇ ಇಲ್ಲ, ಆರೋಗ್ಯ ಬರೋದೇ ಇಲ್ಲ. ಸೊ ನಾವು ಮಾರ್ಗದರ್ಶನ ತಗೋಬೇಕು, ಗುರುಗಳಿಂದ ಒಳ್ಳೆ ಮಾರ್ಗದರ್ಶನ ಪಡಿಬೇಕು, ತರಬೇತಿ ಪಡಿಬೇಕು. ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ತಂದೆ ತಾಯಿಗಳು ವಿವಾಹದ ಪೂರ್ವದಲ್ಲಿ ಶಕ್ತಿಶಾಲಿಯಾಗಿ ಇರಬೇಕು. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂದರೆ, ವಿವಾಹ ಪೂರ್ವದಲ್ಲಿ ತಂದೆ ತಾಯಿಗಳು ಶಕ್ತಿಶಾಲಿಯಾದ ಬೀಜವನ್ನು ಉತ್ಪತ್ತಿ ಮಾಡಬೇಕು. ಶಕ್ತಿಶಾಲಿಯಾದ ಬೀಜದಿಂದ ಶಕ್ತಿಶಾಲಿಯಾದ ಮಗು ಹುಟ್ಟುತ್ತೆ. ದುರ್ಬಲ ಬೀಜದಿಂದ ದುರ್ಬಲ ಮಗು ಹುಟ್ಟುತ್ತೆ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡ್ಕೊಳ್ರಿ ಹೆಚ್ಚಿನ ಮಾಹಿತಿಗೆ. ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಗೊತ್ತಿರಬೇಕು. ನಾವು ಶಕ್ತಿಶಾಲಿಯಾದ ಆರೋಗ್ಯವಾದ ಮಗುವಿಗೆ ಜನ್ಮ ಕೊಡಬೇಕು. ಅದು ಮಾಡಬೇಕು ಅಂದರೆ ವಿವಾಹ ಪೂರ್ವದಲ್ಲಿ ಶಕ್ತಿಶಾಲಿಯಾಗಿರಬೇಕು. ವಿವಾಹ ಪೂರ್ವ ಅಂದರೆ ಯಾವುದು? ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಶಕ್ತಿಶಾಲಿಯಾಗಿ ಇರಬೇಕು. ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ, ತಿಳುವಳಿಕೆ ಇರಲ್ಲ. ಅದಕ್ಕೆ ಅವರು ಬುದ್ಧಿ ಮತ್ತು ಜ್ಞಾನ ತಿಳುವಳಿಕೆ ಇರತಕ್ಕಂಥ ಗುರುಗಳ ಹತ್ರ ಹೋಗಬೇಕು, ಹೋಗಿ ವಿದ್ಯೆ ಕಲಿಬೇಕು, ಜ್ಞಾನ ಪಡಿಬೇಕು.
ವಿವಾಹ ಪೂರ್ವದಲ್ಲಿ ತಂದೆ ತಾಯಿಗಳು ಶಕ್ತಿಶಾಲಿಯಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಕಲಿಬೇಕು. ಗುರುಗಳ ಹತ್ರನೇ ಕಲಿಬೇಕು.